ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ರೆಸಿಪಿ ಹಸಿ ಬಟಾಣಿಯನ್ನು ಉಪಯೋಗಿಸಿಕೊಂಡು ಟೊಮೊಟೊ ಪಲಾವನ್ನು ಮಾಡೋಣ. ಆದಷ್ಟು ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಮಾಡೋಣ. ಮೊದಲಿಗೆ 1/4 kg ಅಕ್ಕಿಯನ್ನು ತೊಳೆದು ತೊಗೊಂಬಂದಿದ್ದೀನಿ. 4 ಟೊಮೊಟೊ, 2 ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ, ಇನ್ನೆರಡು ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಒಂದು 3/4 ಬೌಲಷ್ಟು ಹಸಿ ಬಟಾಣಿಯನ್ನು ತೊಗೊಂಬಂದಿದ್ದೀನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಬಂದಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಒಗ್ಗರಣೆಗೆ, ಹಾಗೆಯೇ 2 ಈರುಳ್ಳಿ, ಸ್ವಲ್ಪ ಅಡುಗೆ ಎಣ್ಣೆ, 4 ಹಸಿಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ, 4 ಒಣಮೆಣಸಿನ್ಕಾಯಿ, 1/4 ಸ್ಪೂನು ಅರಿಶಿನ, 1 ಬೆಳ್ಳುಳ್ಳಿ ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ, ತೆಂಗಿನಕಾಯಿ ತೊಗೊಂಬಂದಿದ್ದೀನಿ, ಒಂದು 2 ಇಂಚು ಶುಂಠಿ, ಅರ್ಧ ಸ್ಪೂನು ಸೋಂಪಕಾಳು, ಸ್ವಲ್ಪ ಚಕ್ಕೆ, 2 ಲವಂಗ ಉಪಯೋಗಿಸ್ಕೊಂಡು ಯಾವ ಥರ ರುಚಿಕರವಾದ ಟೊಮೊಟೊ ಪಲಾವನ್ನು ಮಾಡೋಣ ಬನ್ನಿ. ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಬರೋಣ. ಈಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಟೊಮೊಟೊವನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. 2 ಟೊಮೊಟೊ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬೇಡ. ಇವಾಗ ರೆಡಿಯಾಗಿದೆ, ರುಬ್ಕೊಂಬಂದಿರೋ ಮಸಾಲೆ ಪದಾರ್ಥ ರೆಡಿಯಾಗಿದೆ. ಕುಕ್ಕರನ್ನು ಇಟ್ಕೊಂಡು ಬೇಕಾಗಿರೋಷ್ಟು ಆಯಿಲನ್ನು ಹಾಕೊಳ್ಳೋಣ. ನಾನು ಒಂದು 5-6 ಸ್ಪೂನು ಹಾಕೋತಾ ಇದ್ದೀನಿ. ಕಾದಿದೆ. ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದೆ. 2 ಟೊಮೊಟೊವನ್ನು ಹಾಕೊಳ್ಳೋಣ. 2 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೊಮೊಟೊವನ್ನು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಹಸಿ ಬಟಾಣಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಬಟಾಣಿ ಇಲ್ಲ ಅಂತಂದರೆ ಸ್ವೀಟ್ ಕಾರ್ನ್ ಹಾಕೋಬೋದು, ಇಲ್ಲಾಂದರೆ ಈಗ ಅವರೆಕಾಯಿ ಸಿಗೋದ್ರಿಂದ ಅವರೆಕಾಯಿನೂ ಹಾಕೋಬೋದು. ಚಕ್ಕೆ ಲವಂಗ ನಾನು ಫ್ರೈ ಮಾಡೋದಕ್ಕೆ ಹಾಕ್ತಿಲ್ಲ, ಖಾರಕ್ಕೆ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಪಲಾವ್ ಎಲೆ ನಾನು ಅದನ್ನೆಲ್ಲ ಹಾಕ್ತಾ ಇಲ್ಲ. ಚಕ್ಕೆ ಲವಂಗ ಸ್ವಲ್ಪ ಹಾಕಿದ್ದೀನಿ, ಆದರೂ ಕೂಡ ಚೆನ್ನಾಗಾಗುತ್ತೆ. ಟೊಮೊಟೊ ಪಲಾವು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈಗ ರುಬ್ಕೊಂಬಂದಿರುವಂಥ ಖಾರವನ್ನು ಹಾಕ್ಕೊಂಡು 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಇದಕ್ಕೆ 2 ಲೋಟ ನೀರನ್ನು ಹಾಕ್ಕೊಳ್ಳೋಣ. ಹರಳುಪ್ಪನ್ನು ಹಾಕ್ಕೊಳ್ಳೋಣ. ನೀರು ಕುದಿಯೋ ಗಂಟ ಕಾಯೋಣ, ಆಮೇಲಿಂದ ಅಕ್ಕಿ ಹಾಕೋಣ. ನಿಂಬೆಹಣ್ಣು ರಸವನ್ನು ಹಾಕ್ಕೊಳ್ಳೋದ್ರಿಂದ ಪಲಾವು ಟೇಸ್ಟಿಯಾಗಿರುತ್ತೆ. ಈಗ ರೆಡಿ ಇದೆ. ಇದನ್ನು ಅಕ್ಕಿನ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಅಕ್ಕಿನ ಹಾಕೋಣ. ಈಗ ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಷಲ್ ಹಾಕೊಳ್ಳೋಣ. ಎರಡು ವಿಷಲ್ ಆಗಿದೆ. ಬಿಸಿ ಬಿಸಿಯಾಗಿರುವ ಟೊಮೊಟೊ ಪಲಾವ್ ರೆಡಿಯಾಗಿದೆ. ಮನೆಯಲ್ಲಿರುವಂತಹ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಟೇಸ್ಟಿಯಾಗಿ ಮಾಡಬಹುದಾದಂತಹ ಟೊಮೊಟೊ ಪಲಾವ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.